ರೈತ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ನೆಲ್ಲಿಕಾಯನ್ನ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ತಿಂತೀವಿ. ಆದ್ರೆ ಅದರ ನಿಜವಾದ ಶಕ್ತಿ ನಮ್ಮ ತೋಟದಲ್ಲಿದೆ ಅಂದ್ರೆ ನಂಬ್ತೀರಾ? ಹೌದು, ಈ ಪುಟ್ಟ ಹಣ್ಣು ನಮ್ಮ ಬೆಳೆಗಳಿಗೆ ಒಂದು ಅದ್ಭುತವಾದ ನ್ಯಾಚುರಲ್ ಟಾನಿಕ್ ಆಗ್ಬಲ್ಲದು. ಹೌದು, ಇದೇ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ. ಯಾಕಪ್ಪ ಪ್ರತಿಯೊಬ್ಬ ರೈತರ ತೋಟದಲ್ಲೂ ಒಂದು ನೆಲ್ಲಿಕಾಯಿ ಗಿಡ ಇರ್ಲೇಬೇಕು ಅಂತಾರೆ? ಇದರ ಹಿಂದಿನ ಕಾರಣ ಕೇವಲ ನಮ್ಮ ಆರೋಗ್ಯಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಅದು ನಮ್ಮ ತೋಟದ ಆರೋಗ್ಯಕ್ಕೂ ಅಷ್ಟೇ ಮುಖ್ಯ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಮನುಷ್ಯರಿಗೆ ಹೇಗೆ ವಿಟಮಿನ್ ಬೇಕೋ ಹಾಗೆ ಗಿಡಗಳಿಗೆ ಸಣ್ಣ ಪುಟ್ಟ ಪೋಷಕಾಂಶಗಳು ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಬೇಕು. ಎಷ್ಟೋ ಸಾರಿ ಇದರ ಕೊರತೆಯಿಂದ ಗಿಡಗಳು ಸೊರಗುತ್ತವೆ. ಈ ಸಮಸ್ಯೆಗೆ ನೆಲ್ಲಿಕಾಯಿ ಒಂದು ಸಿಂಪಲ್ ಆದ್ರೂ ತುಂಬಾನೇ ಪವರ್ಫುಲ್ ಪರಿಹಾರ ಅಂತ ಇದನ್ನ ಬಳಸಿದ ಅನೇಕ ರೈತರು ಹೇಳ್ತಾರೆ. ಸರಿ, ಹಾಗಾದ್ರೆ ಬನ್ನಿ ಈ ನೆಲ್ಲಿಕಾಯಿ ಯಾಕಿಷ್ಟೊಂದು ಪರಿಣಾಮಕಾರಿ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಇದ್ರ ಹಿಂದೆ ಅಡಗಿರುವ ಸೈನ್ಸ್ ಏನು? ನೆಲ್ಲಿಕಾಯಿಯ ಅಸಲಿ ಶಕ್ತಿ ಇರೋದೇ ಅದರೊಳಗಿನ ಅಂಶಗಳಲ್ಲೇ. ನೋಡಿ, ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ, ಜೊತೆಗೆ ನ್ಯಾಚುರಲ್ ಆಸಿಡ್ಸ್, ಬೇಕಾದಷ್ಟು ಮಿನರಲ್ಸ್ ಮತ್ತೆ ಆಂಟಿಆಕ್ಸಿಡೆಂಟ್ಸ್ಗಳಿಂದ ತುಂಬಿ ತುಳುಕ್ತಿದೆ. ಇದೆಲ್ಲ ಸೇರಿ ಇದನ್ನ ಗಿಡಗಳಿಗೆ ಒಂದು ಸೂಪರ್ ಫುಡ್ ಮಾಡುತ್ತೆ. ಹಾಗಾದ್ರೆ ಈ ಅಂಶಗಳೆಲ್ಲ ಗಿಡಗಳಿಗೆ ಹೇಗೆ ಸಹಾಯ ಮಾಡುತ್ತವೆ? ತುಂಬಾ ಸಿಂಪಲ್. ಇವು ಮಣ್ಣಲ್ಲಿರೋ ಪೋಷಕಾಂಶಗಳನ್ನ ಗಿಡ ಸುಲಭವಾಗಿ ಎಳೆದುಕೊಳ್ಳೋ ಹಾಗೆ ಮಾಡುತ್ತವೆ. ಗಿಡದ ಮೆಟಬಾಲಿಸಂ ಅಂದ್ರೆ ಅದರ ಶಕ್ತಿ ಉತ್ಪಾದನೆ ಪ್ರಕ್ರಿಯೆಯನ್ನ ಚುರುಕುಗೊಳಿಸ್ತವೆ. ಇದ್ರಿಂದ ಎಲೆಗಳು ಆರೋಗ್ಯವಾಗಿ ಗಿಡ ಹುರುಪಿನಿಂದ ಬೆಳೆಯುತ್ತೆ. ಓಕೆ, ಈಗ ಥಿಯರಿ ಎಲ್ಲ ಆಯ್ತು, ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ಮನೆಯಲ್ಲೇ ಈ ನೆಲ್ಲಿಕಾಯಿ ಪುಡಿ ಮತ್ತೆ ಸ್ಪ್ರೇ ಮಾಡೋದಕ್ಕೆ ದ್ರಾವಣವನ್ನ ಹೇಗೆ ರೆಡಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಇದು ತುಂಬಾನೇ ಸುಲಭ. ಮೊದಲನೇ ಹಂತ ಪುಡಿ ಮಾಡೋದು. ಚೆನ್ನಾಗಿ ಬಲಿತಿರೋ ನೆಲ್ಲಿಕಾಯಿಗಳನ್ನ ತಗೊಳ್ಳಿ, ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡಿ. ಆಮೇಲೆ ಇದನ್ನ ಬಿಸಿಲಲ್ಲಿ ಚೆನ್ನಾಗಿ ಅಂದ್ರೆ ಪೂರ್ತಿಯಾಗಿ ಒಣಗಿಸ್ಬೇಕು. ಒಣಗಿದ್ಮೇಲೆ ಮಿಕ್ಸಿಗ್ಹಾಕಿ ನುಣ್ಣಗೆ ಪುಡಿ ಮಾಡಿ. ಅಷ್ಟೇ. ಇದನ್ನ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಬಳಸ್ಬೋದು. ಈಗ ದ್ರಾವಣ ಮಾಡೋದು ಇನ್ನೂ ಸಿಂಪಲ್. ಇಲ್ಲಿ ಪ್ರಮಾಣ ಮಾತ್ರ ತುಂಬಾ ಮುಖ್ಯ. 1 ಲೀಟರ್ ನೀರಿಗೆ ಕೇವಲ 1 ಗ್ರಾಂ ನೆಲ್ಲಿಕಾಯಿ ಪುಡಿ. ಹೌದು, ಅಷ್ಟೇ. ಈ ಸಿಂಪಲ್ ಲೆಕ್ಕವನ್ನ ನೆನ್ಪಿಟ್ಕೊಳ್ಳಿ. ಪುಡಿಯನ್ನ ನೀರಲ್ಲಿ ಕಲಿಸ್ ತಕ್ಷಣ ಬಳಸ್ಬಾರ್ದು. ಇಲ್ಲೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಆ ದ್ರಾವಣವನ್ನ ಸುಮಾರು 5 ಗಂಟೆಗಳ ಕಾಲ ಹಾಗೆಯೇ ಬಿಡ್ಬೇಕು. ಯಾಕೆ ಗೊತ್ತಾ? ಆಗ ಪುಡಿಯಲ್ಲಿರೋ ಎಲ್ಲಾ ಸತ್ವನೂ ನೀರಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆವಾಗ ನಮ್ಗೆ ಒಂದು ಪವರ್ಫುಲ್ ಟಾನಿಕ್ ಸಿಗುತ್ತೆ. ಸರಿ, ನಮ್ಮ ದ್ರಾವಣ ಈಗ ರೆಡಿಯಾಗಿದೆ. ಈಗ ಇದನ್ನ ಹೇಗೆ ಬಳಸೋದು? ಇದರಿಂದ ನಮ್ಗೆ ಯಾವೆಲ್ಲ ಒಳ್ಳೆ ರಿಸಲ್ಟ್ ಸಿಗತ್ತೆ? ಬನ್ನಿ ನೋಡೋಣ. ಈಗ ಸ್ಪ್ರೇ ಮಾಡೋಕೆ ಮಿಶ್ರಣ ರೆಡಿ ಮಾಡೋಣ. ಒಂದು ಸಾಮಾನ್ಯ 20 ಲೀಟರ್ ಟ್ಯಾಂಕ್ ಇದೆಯಲ್ಲ, ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ನೆಲ್ಲಿಕಾಯಿ ದ್ರಾವಣದಲ್ಲಿ 2 ರಿಂದ 3 ಲೀಟರ್ ಹಾಕಿ. ಆಮೇಲೆ ಟ್ಯಾಂಕ್ ಪೂರ್ತಿ ನೀರು ತುಂಬಿಸಿದ್ರೆ ನಮ್ಮ ಸ್ಪ್ರೇ ಮಿಕ್ಸ್ ರೆಡಿ. ಇದನ್ನ ನೇರವಾಗಿ ಗಿಡಗಳ ಮೇಲೆ ಸಿಂಪಡಿಸಬಹುದು. ಇದನ್ನ ಬಳಸಿದ ರೈತರು ಏನ್ ಹೇಳ್ತಾರೆ ಗೊತ್ತಾ? ಎಲೆಗಳ ಬಣ್ಣವೇ ಚೇಂಜ್ ಆಯ್ತು, ಗಿಡಗಳಲ್ಲಿ ಒಂದು ಹೊಸ ಜೋಶ್ ಬಂತು ಅಂತಾರೆ. ಪೋಷಕಾಂಶಗಳ ಕೊರತೆಯಿಂದ ಹಳದಿಯಾಗಿದ್ದ ಎಲೆಗಳು ಮತ್ತೆ ಹಸಿರಾಗೋದನ್ನ ಅವರೇ ಕಣ್ಣಾರೆ ನೋಡಿದ್ದಾರೆ. ಈ ದ್ರಾವಣದ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಇದನ್ನ ಯಾವುದೇ ಒಂದು ಬೆಳೆಗೆ ಅಂತ ಸೀಮಿತ ಮಾಡಿಲ್ಲ. ಅಡಿಕೆ, ತೆಂಗು, ಮಾವಿನಿಂದ ಹಿಡಿದು ಎಲ್ಲಾ ತರಹದ ತರಕಾರಿಗಳು, ಹೂವಿನ ಗಿಡಗಳು, ಹೀಗೆ ಬಹುತೇಕ ಎಲ್ಲಾ ಬೆಳೆಗಳಿಗೂ ಇದನ್ನ ಬಳಸಬಹುದು. ಅತ್ಯುತ್ತಮ ರಿಸಲ್ಟ್ಸ್ ಬೇಕು ಅಂದ್ರೆ ಇದನ್ನ ಪ್ರತಿ 15 ದಿನಕ್ಕೆ ಒಮ್ಮೆ ಸ್ಪ್ರೇ ಮಾಡೋದು ತುಂಬಾ ಒಳ್ಳೆಯದು. ಹೀಗೆ ಮಾಡಿದ್ರೆ ಗಿಡಗಳ ಆರೋಗ್ಯವನ್ನ ನಿರಂತರವಾಗಿ ಕಾಪಾಡ್ಕೊಳ್ಬಹುದು. ಸರಿ, ಎಲ್ಲದರ ಜೊತೆಗೆ ಕೊನೆಯದಾಗಿ ಒಂದು ಮುಖ್ಯವಾದ ಮಾತು. ಇದು ಕೇವಲ ಒಂದು ಟೆಕ್ನಿಕ್ ಅಷ್ಟೇ ಅಲ್ಲ. ಇದು ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನ ನಾವು ಹೇಗೆ ನೋಡ್ಬೇಕು ಅನ್ನೋದನ್ನು ಹೇಳುತ್ತೆ. ನೋಡಿ, ಎಷ್ಟೋ ಸಾರಿ ನಮ್ಮ ಸುತ್ತಮುತ್ತ ಇರೋ ಸಾಮಾನ್ಯ ವಸ್ತುಗಳ ಶಕ್ತಿ ನಮ್ಗೆ ಗೊತ್ತೇ ಇರೋದಿಲ್ಲ. ಈ ಪುಟ್ಟ ನೆಲ್ಲಿಕಾಯಿ ಹಣ್ಣು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನೋಡೋಕೆ ಚಿಕ್ಕದಾಗಿದ್ರೂ ನಮ್ಮ ಬೆಳೆಗಳಿಗೆ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಬಲ್ದು ಅಲ್ವಾ? ಹಾಗಾಗಿ ಪ್ರತಿಯೊಬ್ರೂ ತಮ್ಮ ತೋಟದಲ್ಲಿ ತಪ್ಪದೇ ಒಂದು ನೆಲ್ಲಿಕಾಯಿ ಗಿಡವನ್ನ ನೆಡಿ. ಇದು ಕೇವಲ ಒಂದು ಗಿಡ ನೆಟ್ಟ ಹಾಗಲ್ಲ, ನಿಮ್ಮ ಬೆಳೆಗರ ಆರೋಗ್ಯದ ಮೇಲೆ ನೀವು ಮಾಡುವ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ನೆಲ್ಲಿಕಾಯಿಯ ತರ ನಮ್ಮ ಸುತ್ತಮುತ್ತ ಇರೋ ಬೇರೆ ಯಾವ ಗಿಡ ಮರಗಳಲ್ಲಿ ಇಂತಹ ಅದ್ಭುತ ಶಕ್ತಿ ಅಡಗಿರಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಧನ್ಯವಾದಗಳು.